ಜ್ಯೋತಿರಾಜ್ ಮತ್ತೊಂದು ಹೆಸರು ಕೋತಿರಾಜ್. ಅವರು ದುರ್ಗದ ಕೋಟೆಗೆ ಕಳಶವಿದ್ದಂತೆ. ಅವರ ಸಾಧನೆ ಅರ್ಧ ಎಕರೆ ಜಮೀನನ್ನು ಖರೀದಿ ಮಾಡಿ 50 ಅಡಿ ಕೃತಕ ಗೋಡೆಯನ್ನು ನಿರ್ಮಿಸಿ ಯುವಕರಿಗೆ ತರಬೇತಿಯನ್ನು ನೀಡುತ್ತಿದ್ದಾರೆ. 11 ಬಾರಿ ಮೂಳೆ ಮುರಿತ ಹಾಗೂ ಹಲವಾರು ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ದಾರೆ. 3-4 ರಾಡುಗಳು ದೇಹದಲ್ಲಿವೆ. ಅವರ ಸಾಧನೆ ಅಪಾರ. ಜೋಗ್ ಫಾಲ್ಸ್ 17 ಬಾರಿ ಜೋಗವನ್ನು ಹತ್ತಿ ಇಳಿದಿದ್ದು ಅವರ ಸಾಧನೆಯಾಗಿದೆ. ಮಧುಗಿರಿಯ ಏಕಶಿಲಾ ಬೆಟ್ಟವನ್ನು 3 ಕಿಲೋಮೀಟರ್ವರೆಗಿರುವ ಏಕಶಿಲಾ ಬೆಟ್ಟವನ್ನು 5 ಗಂಟೆಯಲ್ಲಿ ಹತ್ತಿದ್ದಾರೆ. ಹಲವಾರು ಸಾಧನೆಗಳು ಅವರ ಮುಡಿಯಲ್ಲಿವೆ. ಅವರಿಗೆ ನಿಮ್ಮೆಲ್ಲರ ಕಡೆಯಿಂದ ಸೆಲ್ಯೂಟ್ ಇರಲಿ ಸ್ನೇಹಿತರೆ. ಹೆಣ್ಮಕ್ಳು ಹುಟ್ಟದೇ ಭೂಮಿಯಲ್ಲಿ ನೋಡ್ತೀನಿ, ಅದು ನಿಮಗೆ ಒಳಚಿಕ್ಕಲ್ಲ, ಲೆಕ್ಕಕ್ಕೆ ಇಲ್ಲ. ಹಾಗಾಗಿ 20 ವರ್ಷ ಆದಮೇಲೆ ಜೀವನ ಹೇಳ್ಕೊಡಿ, ರಿಕ್ವೆಸ್ಟ್ ನಂದು ಅಷ್ಟೇ. 13ರಿಂದ 19 ವರ್ಷ ಬುದ್ಧಿ ಕಮ್ಮಿ, ಅಟ್ರಾಕ್ಷನ್ ಜಾಸ್ತಿ. ಅವಾಗ ಸ್ವಲ್ಪ ಬಂಧನ ಮಾಡಿ ಆಮೇಲೆ ಕರ್ಗಿದ ಅವಕರಗಳು. ರೆಡಿನಾ? ಅಷ್ಟೇನಾ ಅಕ್ಕ? ಈ ಕಡೆ ನೀವೊಬ್ರು ಬರ್ರಿ ಅಣ್ಣ, ಮತ್ತೆ ನಿಮಗೆ ಅಂತ ಬರ್ರಿ ಎಲ್ಲರಿಗೂ ಒಂದೇ ಸಲ ಹತ್ಬಿಡ್ತೀನಿ. ಅತ್ತಗ ಇಲ್ಲ ಮೊದಲನೇ ಸರಿ ಇವತ್ತಿಗೆ ಕೈಕಾಲು ಸ್ಲಿಪ್ ಆದರೂ ಆಗ್ಬೋದು, ಏನು ತೊಂದರೆ ಇಲ್ಲ. ಮನೆಗೆ ಹೋದ್ರೆ ನೆನಪಿರ್ಬೇಕಲ್ಲ. ಯಾರಾದ್ರೆ ಇನ್ನ ಬನ್ನಿ ಪರವಾಗಿಲ್ಲ ಬನ್ನಿ. ಸಾರ್ ಅನ್ಬೇಡಿ, ಯಾರನ್ನು ಸರ್ ಅನ್ನೋದು ರೆಸ್ಪೆಕ್ಟ್ ಅಲ್ಲ. ಇಂಗ್ಲೀಷ್ ತಿಳ್ಕೊಳ್ಳಿ, ಫಾಲೋ ಮಾಡಬೇಡಿ. ಸರ್ ಅಂದ್ರೆ ಗುಲಾಮಗಿರಿ, ನನ್ನ ಕೆಳಗಡೆ ನೀನು ಅನ್ನೋದು. 10,000 ವರ್ಷ ಇತಿಹಾಸದಲ್ಲಿ ನಾವದೀವಿ, ನಾವೇನು ಕಮ್ಮಿ ಇಲ್ಲ. ಜೈ ಕದಂಬ, ಜೈ ಕನ್ನಡ. ಭಾಷೆ ಉಳಿಸ್ಕೊಳ್ವಾ, ಇಂಗ್ಲೀಷ್ ತಿಳ್ಕೊಳ್ವಾ, ಫಾಲೋ ಮಾಡೋದು ಬೇಡ. ಆಂಜನೇಯ ಫಸ್ಟ್ ಟೈಮ್ ಬೇರೆ ಕಡೆ ಹತ್ತಲ ಇದು ಜಾರ್ತಾ ಇದೆ, ಇನ್ನೂ ಒಣಗಿಲ್ಲ. ನೆನಪಿರುತ್ತ ಮನೆಗೆ ಹೋದ್ರೆ. ನಿನ್ನೆ ಹುಟ್ಟಿನಲ್ಲ, ಇನ್ನ ಶಕ್ತಿ ಇಲ್ಲ. ಇನ್ನೊಂದು 2 ದಿವಸ ಹೋಗ್ಬೇಕು. ಆರುಮುಖ ಡೈಲಾಗ್ ನ ಹೊಡಿತಾ ಇದ್ದೀನಿ. ಏನೇನು ಗುರಾಯಿಸ್ತಾ ಇದೀಯಾ? ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ಅಲ್ಲಿಂದ ಇಲ್ಲಿವರೆಗೂ ಕರ್ಸಿದ್ದು. ಪ್ರಮೋಷನ್ ಕೊಟ್ಟಿದ್ದು ನಿನ್ ಡಿಪಾರ್ಟ್ಮೆಂಟ್. ಆದ್ರೆ ಮಾಡಿ ರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾದ ಮ್ಯಾಪ್ ಅಲ್ಲಿ ಇಲ್ದೇ ಇರೋ ನಿನ್ ಡಿಸ್ಟ್ರಿಕ್ಟಿಗೆ ಕರ್ನಾಟಕ ಮ್ಯಾಪ್ ದಲ್ಲಿ ಇಲ್ದೇ ಇರೋ ನಿನ್ನೂರ್ಗೆ ಕರ್ಸಿ ನನಗೆ ಹಾಪಿಟ್ಬಿಟ್ಟಿಲ್ಲ ನೀನು. ಈಗ ಏನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಲ್ಲಿ ಗುಡುಗಿದ್ರೆ ಉಡುಪಿ, ಮಂಗಳೂರು, ಆರ್ಬಾರ್ಗ್ ಎಗರಾಗುತ್ತೆ. ಕೈ ಎತ್ತಿದ್ದ ಅಂದ್ರೆ ರಿಯಲ್ ಎಸ್ಟೇಟ್ ನಡುಗೋಗುತ್ತೆ. ಇದು ಆರಾಮಾಗ ಕೋಟೆ ಕಣ. ಯಾವ ಯೂನಿಫಾರ್ಮ್ ಹಾಕಿದ್ದು ಕೊಪ್ಪಲ್ಲಿ ನನಗೆ ಅವಮಾನ ಮಾಡಿದ್ಯೋ ಅದೇ ಯೂನಿಫಾರ್ಮ್ ಬಟ್ಟೆ ಬರೀ ಬಿಚ್ಚಿ ನಿನ್ನ
ನಿನ್ನ ಇಲ್ಲಿಂದ ಓಡಿಸ್ತೀನಿ. ಇನ್ನು ಮುಂದೆ ನನ್ನ ಹುಡುಗರು ನಿನಗೆ ತೊಂದರೆ ಕೊಡ್ತಾನೆ ಇರ್ತಾರೆ, ಕಣ್ಣಲ್ಲಿ ಬೆರಿ ತಾಡಿಸ್ತಾನೆ ಇರ್ತಾರೆ. ಯಾಕಪ್ಪ ಈ ಊರಿಗೆ ಬಂದೆ, ಯಾಕಪ್ಪ ಈ ಆರು ಮಗನ ಎದುರಕೊಂಡೆ ಅಂತ ಒಂದೊಂದು ದಿನ, ಒಂದೊಂದು ನಿಮಿಷ, ಒಂದೊಂದು ಕ್ಷಣ ನಿದ್ರೆ ಬರ್ದಲ್ಲೇ ಬದುಕಬೇಕು. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಚ್ಚಿ. ಇವತ್ತು ಚಿತ್ರದುರ್ಗದ ಕೋಟೆಯಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ, ವೀರ ಮದಕರಿ ನಾಯಕನಾಳಿದ ಕೋಟೆಯಲ್ಲಿ ನಾನು ಇವತ್ತು ಈ ವಿಡಿಯೋನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸ್ವಾಭಿಮಾನ, ದೇಶಪ್ರೇಮ ಹಾಗೂ ತ್ಯಾಗ ಬಲಿದಾನಗಳಲ್ಲಿ ವೀರ ಪರಾಕ್ರಮವನ್ನು ಒಳಗೊಂಡ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಇವತ್ತಿನ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನೋಡು, ಹಲವು ದಿನಗಳ ಹಿಂದೆ ನಮ್ಮ ವಿಶ್ವ ನಾಯಕ ನರೇಂದ್ರ ಮೋದಿಜಿಯವರು ಈ ಚಿತ್ರದುರ್ಗದ ಕೋಟೆಯ ಬಗ್ಗೆ ಹಲವು ಪ್ರಶಂಸೆಯನ್ನು, ಹೆಮ್ಮೆಯ ಮಾತುಗಳನ್ನು ಆಡಿದ್ದಾರೆ ಸ್ನೇಹಿತರೆ. ಇಂಥ ಚಿತ್ರದುರ್ಗ ಕೋಟೆಯಲ್ಲಿ ನಾನು ಇವತ್ತು ನಿಂತು ವಿಡಿಯೋ ಮಾಡಲಿಕ್ಕೆ ತುಂಬ ಹೆಮ್ಮೆಯನ್ನು ಪಡ್ತಾ ಇದ್ದೇನೆ ಸ್ನೇಹಿತರೆ. ರಾಜವೀರ ಮದಕರಿ ನಾಯಕ ಹಾಗೂ ವೀರವನಿತೆ ಒನಕೆ ಓಬವ್ವ ವೀರ ಪರಾಕ್ರಮ, ತ್ಯಾಗ, ಸಾಧನೆ ಅವಿಸ್ಮರಣೀಯ. ಇಲ್ಲಿರುವ ಕಲ್ಲುಗಳು, ಬಂಡೆಗಳು ಅವರ ಕಥೆಗಳನ್ನು ಸಾರಿ ಸಾರಿ ಹೇಳುತ್ತವೆ. ಸೂರ್ಯ ಚಂದ್ರ ಇರುವವರೆಗೂ ಅವರ ಕಥೆಗಳು ಅಜರಾಮರ, ಇತಿಹಾಸದ ಪುಟದಲ್ಲಿ. ಹಾಗೂ ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಚ್ಚಿ. ಇವತ್ತು ಚಿತ್ರದುರ್ಗದ ಕೋಟೆಯಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ, ವೀರ ಮದಕರಿ ನಾಯಕನಾಳಿದ ಕೋಟೆಯಲ್ಲಿ ನಾನು ಇವತ್ತು ಈ ವಿಡಿಯೋನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸ್ವಾಭಿಮಾನ, ದೇಶಪ್ರೇಮ ಹಾಗೂ ತ್ಯಾಗ ಬಲಿದಾನಗಳಲ್ಲಿ ವೀರ ಪರಾಕ್ರಮವನ್ನು ಒಳಗೊಂಡ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಇವತ್ತಿನ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನೋಡು, ಹಲವು ದಿನಗಳ ಹಿಂದೆ ನಮ್ಮ ವಿಶ್ವ ನಾಯಕ ನರೇಂದ್ರ ಮೋದಿಜಿಯವರು ಈ ಚಿತ್ರದುರ್ಗದ ಕೋಟೆಯ ಬಗ್ಗೆ ಹಲವು ಪ್ರಶಂಸೆಯನ್ನು, ಹೆಮ್ಮೆಯ ಮಾತುಗಳನ್ನು ಆಡಿದ್ದಾರೆ ಸ್ನೇಹಿತರೆ. ಇಂಥ ಚಿತ್ರದುರ್ಗ ಕೋಟೆಯಲ್ಲಿ ನಾನು ಇವತ್ತು ನಿಂತು ವಿಡಿಯೋ ಮಾಡಲಿಕ್ಕೆ ತುಂಬ ಹೆಮ್ಮೆಯನ್ನು ಪಡ್ತಾ ಇದ್ದೇನೆ ಸ್ನೇಹಿತರೆ. ರಾಜವೀರ ಮದಕರಿ ನಾಯಕ ಹಾಗೂ ವೀರವನಿತೆ ಒನಕೆ ಓಬವ್ವ ವೀರ ಪರಾಕ್ರಮ, ತ್ಯಾಗ, ಸಾಧನೆ ಅವಿಸ್ಮರಣೀಯ. ಇಲ್ಲಿರುವ ಕಲ್ಲುಗಳು, ಬಂಡೆಗಳು ಅವರ ಕಥೆಗಳನ್ನು ಸಾರಿ ಸಾರಿ ಹೇಳುತ್ತವೆ. ಸೂರ್ಯ ಚಂದ್ರ ಇರುವವರೆಗೂ ಅವರ ಕಥೆಗಳು ಅಜರಾಮರ, ಇತಿಹಾಸದ ಪುಟದಲ್ಲಿ. ಹಾಗೂ